ಒಂದೇ ದಿನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾರೆ 187 ಕೋಟಿ, ಒಂದೇ ದಿನ ಲೋನ್ ತಗೊಂತಾರೆ, ಒಂದೇ ದಿನ ಅಫಿಡವಿಟ್ ಕೊಡ್ತಾರೆ, ಒಂದೇ ದಿನ ಅವತ್ತೇ ಆ ಡೇಟ್ಗೆ ತೆಲಂಗಾಣಕ್ಕೆ ಹೋಗ್ತಾರೆ. ಇಷ್ಟು ಫಾಸ್ಟಾಗಿ ಮಾಡಿದವರು 15 ತಿಂಗಳು ಬೇಕಾ ಎನ್ಕ್ವೈರಿಗೆ? ಬಂದು ಇಮಿಡಿಯೇಟಾಗಿ 3 ತಿಂಗಳಲ್ಲೇ ಈ 40% ಹಗರಣವನ್ನು ಬಯಲಿಗೆ ತೆಗಿತೀರಿ ಅಂತ ಹೇಳಿದ್ದು ಪತ್ರಿಕೆನ ನಾನು ತೋರಿಸ್ಲಾ? ಪತ್ರಿಕೆಯಲ್ಲಿ 3 ತಿಂಗಳಲ್ಲಿ ಈ 40% ತನಿಖೆಯನ್ನು ನಾವು ಮಾಡ್ತೀರಿ ಅಂತ ಹೇಳಿದ್ರಿ. 3 ತಿಂಗಳಾಗಿ 6 ಆಯಿತು, 9 ತಿಂಗಳಾಯಿತು, 12 ತಿಂಗಳಾಯಿತು, 15 ತಿಂಗಳಾಗೋಯ್ತು. ನಿಮ್ಗಿರೋದೇ ಇನ್ನು 3.5 ವರ್ಷ. ಮಾಡಿ, ತನಿಖೆ ಮಾಡೋಕ್ಕೆ ನಾವೇನು ಬೇಡ ಅಂತಲ್ಲ. ನೀವು 3.5 ವರ್ಷ ತಾನೇ ಇರೋದು, ಆಮೇಲೆ ನಾವು ತಾನೇ ಬರೋರು. ನನ್ನ ಹತ್ರ ಇದೆ, ಇಷ್ಟು ಪುಸ್ತಕ ಪ್ರಿಂಟ್ ಮಾಡಿದ್ದೀರಿ ನೀವು. ಯಾವುದೋ ಏನೋ ಒಂದೇ ಒಂದು ತೋರ್ಸಪ್ಪ. ಹಾಂ, CAG ವರದಿ ಇದೆ, 35,000 ಕೋಟಿ. ಎಷ್ಟಿದೆ ನೋಡಪ್ಪ. ಇದೆಲ್ಲ ಒಂದೇ ಪುಸ್ತಕ ಅಲ್ಲ, ಬೇರೆ ಬೇರೆ. ಹಾಂ, ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದ್ದೀರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ, ನಾವು 70 ಹಗರಣಗಳನ್ನು ಹುಡುಕಿದಿರಿ. ಅದು CAGದಲ್ಲಿ ಇರೋದನ್ನು ಹುಡುಕಿದ್ದೀರಿ. ಇವೆಲ್ಲ ಬಂದ್ರೆ ನಿಮ್ಮ ಕತೆ ಏನಾಗ್ತೈತೆ? ಪ್ರಿಂಟ್ ಮಾಡಿದ್ದೀರಿ ನಾವು ಇದೆಲ್ಲ. ನೀವು ಹಂಗೆ ಹೇಳಿದ್ದೀರಾ, ಓರಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದ್ದೀರ, ನಾವೆಲ್ಲ ಪ್ರಿಂಟ್ ಮಾಡಿದ್ದೀರಿ, ದಾಖಲೆ ಸಮೇತ. ಅದರಿಂದ ಈ ಬೆದರಿಕೆ ಎಲ್ಲ ಬಿಟ್ಬಿಡಿ. ವಾಲ್ಮೀಕಿ ನಿಮ್ಗದು ದಲಿತರಣ ಎಲ್ಲೋಗಿದೆ, ಯಾವಾಗ ವಾಪಸ್ ತರ್ತೀರಾ? ಆ ತಪ್ಪಿತಸ್ಥರು ಇನ್ನು ಮುಂದೆ ಈ ಥರ ದಲಿತರಣ ಮುಟ್ಟಬಾರ್ದು. ಆ ರೀತಿ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ನಾನು ಅನಿಸುತ್ತೆ ಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿ ಭಾಗಿನೇ ಆಗಿಲ್ಲ, MLA ಭಾಗಿನೇ ಆಗಿಲ್ಲ ಅಂದರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ನೀವು ಕೊಡೋವಂಥ ಜನ ಅಲ್ಲ. ನೀವು ಯಾವ ಕಾರಣಕ್ಕೂ ಕೊಡಲ್ಲ. ನೀವು ನೋಡಿದ್ದೀನಲ್ಲ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಜನ ಅಲ್ಲ ನೀವು. ಪಾಪ ನಾಗೇಂದ್ರ ರಾಜೀನಾಮೆ ಯಾಕೆ ಕೊಡಿಸ್ತೀರಿ? ಪಾಪದ ಮನುಷ್ಯ ಹಂಗಾರೆ ನಿಮ್ಮ ಲೆಕ್ಕದಲ್ಲಿ ಯಾಕೆ ಕೊಡಿಸ್ತೀರಿ? ಅವನೇನು ಮಾಡಿಲ್ಲ ಅಂದರೆ, ಈಗ ಕರ್ಕೊಂಡೋಗಿ ED ಅವರು ಎಲ್ಲ ಕರ್ಕೊಂಡೋಗಿ ಕೂತಿಸಿದ್ರಲ್ಲ ಎನ್ಕ್ವೈರಿ, ಜೈಲಲ್ಲೆಲ್ಲ. ಕೋರ್ಟ್ಗೆ ಹೋಗ್ಬೇಕಾಯ್ತು, ನೀವು ಯಾಕೆ ಹೋಗಿಲ್ಲ? ಸರ್ಕಾರ ಹಂಗಾರೆ ಅವನ್ನ ಪಾಪ ಬಿಟ್ಬಿಟ್ರ, ದಾರಿಯಲ್ಲೇ ಬಿಟ್ಬಿಟ್ರ ಅವನ್ನ? ನಿಮಗೋಸ್ಕರ ತಾನೇ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು. ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವ್ರು ಕಷ್ಟ ಬಿದ್ದಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ. ಬೆವರು ಸುರಿಸಿ, ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟ ಬಿದ್ದು ಯಾವುದ್ಯಾವುದೋ ಬ್ಯಾಂಕಲ್ಲಿದ್ದಂಥ ಹಣನೆಲ್ಲ ಒಂದು ಬ್ಯಾಂಕಿಗೆ ತಂದು, ಟ್ರೆಜರಿಯಲ್ಲಿ ಇದ್ದಂಥ 70 ಕೋಟಿ ರೂಪಾಯಿನ ಕಷ್ಟ ಬಿದ್ದು ಲೆಟ್ರ್ ಕೊಟ್ಟು, ಅವರು ಬ್ಯಾಂಕ್ ಇವರು ವಾಲ್ಮೀಕಿ ಅಧಿಕಾರಿಗಳು ಇನ್ನೊಂದು ಅಕೌಂಟ್ ಮಾಡೋದು ಫ್ರಾಡು, ನಾನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ, ಯಾವ ಹೋಟ್ಲಪ್ಪ ಅದು? ಶಾಂಗ್ರಿಲಾ ಹೋಟ್ಲು ಹೆಡ್ ಆಫೀಸಲ್ಲಿ ನೀವು ಡೀಲ್ ಮಾಡಿ, 1 ತಿಂಗಳಿಂದ ಡೀಲ್ ಮಾಡಿ ಕಷ್ಟ ಬಿದ್ದು ಅದನ್ನೆಲ್ಲ ಇಲ್ಲಿ ಕರ್ನಾಟಕದ ಬ್ಯಾಂಕ್ ಇದು ವೈನ್ ಸ್ಟೋರ್ಗಳಿಗೆ ಕೊಟ್ಟರೆ ಬೇಗ ಲೀಕ್ ಆಗ್ಬಿಡುತ್ತೆ, ಕರ್ನಾಟಕದ ಚಿನ್ನದ ಅಂಗಡಿಗೆ ಕೊಟ್ಟರೆ ಬೇಗ ಲೀಕ್ ಆಗ್ತೈತೆ, ಪೆಟ್ರೋಲ್ ಬಂಕ್ ಲೀಕ್ ಆಗ್ತೈತೆ ಅಂತೇಳಿ ನಿಮ್ಮ ಸರ್ಕಾರ ಇರುವಂಥ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ತೆಲಂಗಾಣಕ್ಕೆ ತೊಗೊಂಡೋಗಿ ಅಲ್ಲಿನೂ ಪಟಾಪಟ್ ಅಂತೇಳಿ ಕೊಟ್ಬಿಟ್ಟು, ಅದಕ್ಕೆಲ್ಲ 5% ಕಮಿಷನ್ ಕೊಟ್ಬಿಟ್ಟು ಪಟಾಪಟ್ ಅಂತ ಹಣ ತೊಗೊಂಡೋಗಿ ಪಾರ್ಲಿಮೆಂಟ್ ಚುನಾವಣೆಗಳಿಗೆಲ್ಲ ಕೊಟ್ರಲ್ಲ. ಕಷ್ಟ ಬಿದ್ದವನು ಅವನು ಪಾಪ. ಪಾರ್ಟಿಗೋಸ್ಕರ, ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಕಷ್ಟ ಬಿದ್ದವನು ಅವನ್ನ ದಾರಿ ಬಿಟ್ಬಿಟ್ರಲ್ಲ. ಕೇಸ್ ಹಾಕಿ ಹಾಕಾಗಲ್ಲ. ಈಗ CBI ಮೇಲೆ, ED ಮೇಲೆ ಕೇಸ್ ಹಾಕಿ ಹೋಗಿ ರಾಜ್ಯ ಸರ್ಕಾರನೇ ಹಾಕ್ಬೇಕೀಗ. ರಾಜ್ಯ ಸರ್ಕಾರನೇ, ಸರ್ಕಾರ ದುಡ್ಡಲ್ಲೇ ಹಾಕೊಳ್ಳಿ, ಪರವಾಗಿಲ್ಲ, ಬಿಡಿಸ್ಬೇಕಾಯ್ತಲ್ಲ. ಯಾಕೆ ಒಬ್ಬರು ಹೋಗಿಲ್ಲ? ಇನ್ನು ಅವನ್ನ ತಿರುಗು ನೋಡಿಲ್ಲಲ್ಲ ನೀವು ಯಾರೂ. ಮೋಸ ಅಲ್ವಾ ಇದು? ವಂಚನೆ ಅಲ್ವಾ ಅವನಿಗೆ ಮಾಡಿದ್ದು? ದ್ರೋಹ ಅಲ್ವಾ ಅವನಿಗೆ ಮಾಡಿದ್ದು?